ಸಮ್ಮರ್ ಸೀಸನ್ಗೆ ಕಸ್ಟರ್ಡ್ ರೆಸಿಪಿ ತಿನ್ನಲೇಬೇಕಾದ ರೆಸಿಪಿ ಅಲ್ವಾ. ಈ ಸಮ್ಮರ್ಗೆ ನೀವು ತಣ್ಣಗಾಗಿರುವಂಥ ಕಸ್ಟರ್ಡ್ ರೆಸಿಪಿ ತಿಂದರೆ ಆಹಾ ಎಷ್ಟು ಸೂಪರಾಗಿರುತ್ತೆ. ಆಮೇಲೆ ಈ ರೆಸಿಪಿ ಕೂಡ ತುಂಬ ಈಸಿ ರೆಸಿಪಿ. ಆಮೇಲೆ ನಿಮಗೆ ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಹೇಗೆ ಕಸ್ಟರ್ಡ್ ರೆಸಿಪಿಯನ್ನು ಮಾಡ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 5 ಟೀ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ ಅಂದರೆ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ 5 ಟೀ ಸ್ಪೂನನ್ನು ಬೌಲಿಗೆ ಹಾಕ್ಕೊಂಡು 1/4 ಗ್ಲಾಸ್ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಏನು ಗಂಟೆ ಇರಬಾರ್ದು, ಆ ಥರ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. ಯಾವುದೇ ಹಾಲು ನೀವು ಬಳಸ್ಬೋದು. ನಾನಿಲ್ಲಿ ಅಕ್ಷಯ ಕಲ್ಪದವ್ರದ್ದು ಅರ್ಧ ಲೀಟರ್ ಹಾಲನ್ನು ತಗೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಿನಷ್ಟು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಲೋ ಫ್ಲೇಮಲ್ಲೇ ನೀವು ಈ ಥರ ಕುದಿ ಬರಿಸ್ತಾ ನಾವಿಲ್ಲಿ ಈಗ ಕಸ್ಟರ್ಡ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ. ಇದು ಕನ್ಸಿಸ್ಟೆನ್ಸಿ ಈ ಥರ ತಿಕ್ಕಾಗಿ ಬರಬೇಕು. ದಪ್ಪ ಕನ್ಸಿಸ್ಟೆನ್ಸಿಗೆ ಬರುವಾಗ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಂತರ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ನಾವು ಫ್ರಿಜ್ಜಲ್ಲಿ ಒಂದು 3 to 4 hours ತಣ್ಣಗಾಗಲಿಕ್ಕೆ ಇಡಬೇಕು. ನಂತರ ನಿಮ್ಮ ಹತ್ರ ಇರುವ ಫ್ರೂಟ್ಸ್ ಯಾವುದೇ ಹಣ್ಣಾಗಿರ್ಬೋದು, ನಾನಿಲ್ಲಿ ಸ್ವಲ್ಪ ಆ್ಯಪಲ್ಲು, ಪೊಮೊಗ್ರೆನೇಟು, ಮ್ಯಾಂಗೋ, ಬನಾನಾ, ಆಮೇಲೆ ಗ್ರೇಪ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಳ್ಳಿ. ಹುಳಿಯಾಗಿರುವಂಥ ಫ್ರೂಟ್ಸ್ ಹಾಕಿಲ್ಲ ಅಂದರೆ ಒಳ್ಳೆಯದು. ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಎಲ್ಲ ಫ್ರೂಟ್ಸನ್ನು ಹಾಕ್ಕೊಂಡು ಈ ಕಸ್ಟರ್ಡನ್ನು ಸರ್ವ್ ಮಾಡ್ತೀನಿ. ಕೆಲವರು ಕಸ್ಟರ್ಡ್ ಮಾಡುವಾಗ ತುಂಬ ತಿನ್ನಾಗಿ ಕಸ್ಟರ್ಡ್ ಬರುತ್ತೆ, ಕೆಲವ್ರದ್ದು ತುಂಬ ತಿಕ್ಕಾಗಿ ಬರುತ್ತೆ. ಈ ರೆಸಿಪಿಯನ್ನು ನೀವು ಫಾಲೋ ಮಾಡಿದರೆ ಅಂದರೆ ಬರೀ 5 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಅರ್ಧ ಲೀಟ್ರ್ ಹಾಲಿಗೆ ಕುದಿ ಬರುವಾಗ ಹಾಕಿ ನೀವು ಈ ಥರ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು. ಆಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನೀವು ಫ್ರೂಟ್ ಕಸ್ಟರ್ಡ್ನ ರೆಡಿ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಬರಿಬೇಡಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್ ವಿತ್ ನ್ಯೂ ರೆಸಿಪಿ.